ಯಾರನ್ನ ಅಭ್ಯರ್ಥಿ ಮಾಡಬೇಕು ಏನು ಅನ್ನುವಂಥದ್ದನ್ನ ಬೆಳಗ್ಗೆ ನಮ್ಮ ಎಲ್ಲ ಶಾಸಕರಿಂದ ಕೂಡ ಒಂದು ಸಭೆ ಆಯಿತು. ಬಹಳ ಸುದೀರ್ಘವಾಗಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಬಹಳಷ್ಟು ವಿಚಾರಗಳು ಸುದೀರ್ಘವಾಗಿ ಯಾರನ್ನ ಮಾಡಬೇಕು ಏನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಆದರೆ ಇವತ್ತೇನು ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಹಾಕಬೇಕು ಅನ್ನುವಂಥದ್ದನ್ನ ಏನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮದು ಕೂಡ 18 ವೋಟ್ ಇದೆ. ಹಾಗಾಗಿ BJP ಅವ್ರದ್ದು ಇದೆ. BJP ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು ಅಶೋಕಣ್ಣ ಅವರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಬಹುಶಃ ಇಂದು ರಾತ್ರಿ ತೀರ್ಮಾನ ಆಗುತ್ತೆ. NDA ಕ್ಯಾಂಡಿಡೇಟ್ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಇವತ್ತು ರಾತ್ರಿ ತೀರ್ಮಾನ ಆಗುತ್ತೆ. ಅಂದ್ರೆ MLC ಸ್ಥಾನಕ್ಕೆ MLC ಬಿಜೆಪಿ ಅವರು ಇಬ್ಬರನ್ನ ಹಾಕ್ಬೇಕು ಅಂತಿದ್ದಾರೆ ಸರ್. BJPದು ಅವ್ರದ್ದು 2 ಆಗುತ್ತೆ. BJPದು ಅವ್ರಿಗೆ ಇರ್ತಕ್ಕಂಥ ನಿಮ್ಮ ಪಾರ್ಟಿಯಿಂದ ಒಂದು ಸರಿ ಅದರ ಬಗ್ಗೆ ಚರ್ಚೆ ಆಗಿರೋದು ಎಲ್ಲಿ ನಿಮ್ಮ ಪಾರ್ಟಿಯಿಂದ ಅಲ್ಲ ನಾವು BJP ನಮ್ಮಲ್ಲಿ ಕ್ಯಾಂಡಿಡೇಟ್ ಆದ್ರೆ BJP ಅವ್ರ ಬೆಂಬಲ ನಮಗೆ ಕೊಡ್ತಾರೆ, ಅಥವಾ BJPಯಲ್ಲಿ ಕ್ಯಾಂಡಿಡೇಟ್ ಆದ್ರೆ ನಮ್ಮ ಬೆಂಬಲ ಅವ್ರಿಗೆ ಕೊಡ್ತೀವಿ. ಆದ್ರೆ ಇವತ್ತು ರಾತ್ರಿ ಅದೆಲ್ಲ ತೀರ್ಮಾನ ಆಗುತ್ತೆ ಯಾರು ಕ್ಯಾಂಡಿಡೇಟ್ ಅನ್ನುವಂಥದ್ದು. NDA ಕ್ಯಾಂಡಿಡೇಟ್ ಅಂತೂ ಅಂದ್ರೆ ಅವಿರೋಧವಾಗಿ ಆಗ್ಲಿಕ್ಕೆ ಬಿಡೋದಿಲ್ಲ. NDA ಕ್ಯಾಂಡಿಡೇಟ್ ಇರ್ತಾರೆ. ಅಲ್ಲ ಸರ್, ಈಗ ಸಂಖ್ಯಾಬಲ ಕೊಡ್ತಾ ಇದೆ, ಇದನ್ನ ಯಾವ ರೀತಿ ಅದನ್ನ ರಾಜಕೀಯವಾಗಿ ತಂತ್ರ ಇರುತ್ತಲ್ಲ, ತಂತ್ರಗಾರಿಕೆ ಇರುತ್ತೆ. ಹಾಗಾಗಿ ಅವಿರೋಧವಾಗಿ ಮಾಡ್ಲಿಕ್ಕಂತೂ ಬಿಡೋದಿಲ್ಲ. ನಾವು ಈಗ ನಮ್ಮ BJP ರಾಜ್ಯಾಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ ಟೆಲಿಫೋನ್ ಅಲ್ಲಿ, ಮತ್ತು ಅಶೋಕಣ್ಣ ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ, ಮತ್ತು BJP ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಕೂಡ ಚರ್ಚೆ ಮಾಡಿದ್ದಾರೆ. ಬಹುತೇಕ ಇಂದು ರಾತ್ರಿ ತೀರ್ಮಾನ ಆಗುತ್ತೆ ಯಾರು ಅಂದ್ರೆ. ಆಕಾಂಕ್ಷಿಗಳು ಇದಾರೆ, ನಮ್ಮಲ್ಲಿ 3-4 ಜನ ಕೇಳಿದ್ರು. ಹಾಗಾಗಿ ಇವತ್ತು ಅಂತಿಮವಾಗಿ ರಾತ್ರಿ ತೀರ್ಮಾನ ಆಗುತ್ತೆ. 18 ಜನ ಶಾಸಕರು ಅಂತ ಹೇಳಿದ್ರಿ, ಈಗ ಒಂದ್ 2-3 ಜನ ಪಕ್ಷದಿಂದ ಸಾಕಷ್ಟು ಅಂತರ ಕಾಯ್ಕೊಂಡಿದ್ದಾರೆ. ಅನ್ನೂರು ಮಂಜುನಾಥ್, GT ದೇವೇಗೌಡ. ಇಲ್ಲ ಖಂಡಿತ ಆತರ ಮೊನ್ನೆ ಇದ್ದಾರಲ್ಲ ಅನ್ನೂರು ಮಂಜುನಾಥ್ ಯಾವ ಮೀಟಿಂಗ್ ಬಂದಿಲ್ಲ. GT ದೇವೇಗೌಡ ಅಸಮಾಧಾನ ಬಹಿರಂಗವಾಗಿ ಇದೆ. ಅಲ್ಲ ಈಗ GT ದೇವೇಗೌಡರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರಾದಂತ ದೇವೇಗೌಡರ ಮನೆಗೆ ಬಂದಿದ್ರು. ಅವರು ಕೂಡ ಮಾತನಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಶಾಸಕರ ಜೊತೆಯಲ್ಲಿ ಕೂಡ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಅಂತದ್ದೇನು ಇಲ್ಲ. ಆಮೇಲೆ ಈಗ ಜಸ್ಟ್ ನಮ್ಮ ಅನೂರು ಶಾಸಕರು ಕೂಡ ಕುಮಾರಣ್ಣ ಅವರಿಗೆ ಟೆಲಿಫೋನ್ ಅಲ್ಲಿ ಮಾತನಾಡಿದ್ದಾರೆ. ಆತರ ಯಾವುದೂ ಇಲ್ಲ. ನಮ್ಮ 18 ಖಂಡಿತವಾಗಿ ನಾವು ಓಟ್ ಬರುತ್ತೆ ನಮ್ಗೆ. ಆದ್ರೆ BJPದು ಕೂಡ ಬರುತ್ತೆ. ಆದ್ರೆ ಕ್ಯಾಂಡಿಡೇಟ್ ಯಾರು, NDA ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಇಂದು ರಾತ್ರಿ ತೀರ್ಮಾನ ಆಗುತ್ತೆ. ತಾವು ಕ್ಯಾಂಡಿಡೇಟ್ ಆಗ್ತಿರೋದು ತಮ್ಮ ಏನು MLAಗಳು ಚದುರಬಾರ್ದು ಅಥವಾ ತಮ್ಮ ಓಟು ಹೊರಗಡೆ ಹೋಗ್ಬಾರ್ದು ಅಂತಾನೆ, ಅಥವಾ ಗೆಲ್ಬೇಕು ಅಂತ? ಗೆಲ್ಲಬೇಕು ಅಂತಾನೆ. ಯಾರು ಚುನಾವಣೆಗೆ ಸುಮ್ಮನೆ ಕ್ಯಾಂಡಿಡೇಟ್ ಯಾರು ಕೂಡ ಹಾಕೋದಿಲ್ಲ. ಈಗ ಹಿಂದೆ ಇತಿಹಾಸ ಇದೆ, ಕಾಂಗ್ರೆಸ್ನಲ್ಲಿ ಅಫಿಷಿಯಲ್ ಕ್ಯಾಂಡಿಡೇಟ್ ಏನಾಗಿತ್ತು ಅನ್ನುವಂಥದ್ದು ಕೂಡ ಇತಿಹಾಸ ಇದೆ. ಹಾಗಾಗಿ ನಮ್ಮಲ್ಲಿ 18 ಇಟ್ಕೊಂಡು ಮತ್ತು ನಮ್ಮ ಮಿತ್ರ ಪಕ್ಷ ಆದಂಥ NDA ಅಲ್ಲಿ ಕೂಡ ಇವತ್ತು ನಮಗೆ 6 ಓಟು ನಮಗೆ ಬರ್ತಕ್ಕಂಥದ್ರಿಂದ, ಹಾಗಾಗಿ ನಾವು ಚುನಾವಣೆ ಗೆಲ್ಲಲೇಬೇಕು ಅಂತೇಳಿ ನಾವು ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಕ್ಯಾಂಡಿಡೇಟ್ ಯಾರು ಅಂತ ಇಂದು ರಾತ್ರಿ ತೀರ್ಮಾನ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.